ಎಲ್ಲ ಕರ್ನಾಟಕದ ಜನತೆಗೆ ನನ್ನ ನಮಸ್ಕಾರಗಳು. ಇವತ್ತಿನ ದಿನ ನಮ್ಮ ಕಿಚ್ಚ ಸುದೀಪ್ ಬಿಗ್ ಬಾಸ್ ಸುದೀಪ್ ಅವರ ಒಂದು ಅದ್ಭುತವಾದಂತಹ ಒಂದು ಚಿತ್ರ ಮ್ಯಾಕ್ಸ್. ಈಗ ತಾನೇ ಮ್ಯಾಕ್ಸ್ ಚಿತ್ರವನ್ನು ನೋಡ್ಕೊಂಡು ಬಂದಿದ್ದೀನಿ. ಇದರ ಒಂದು ರಿವೀಲ್ ಅಂತ ಹೇಳೋಕ್ಕಾಗಲ್ಲ, ಬಟ್ ನನ್ನ ಒಂದು ಅನಿಸಿಕೆಯನ್ನು ಹೇಳ್ತೀನಿ. ಆದಷ್ಟು ಎಲ್ಲರೂ ಈ ಒಂದು ಸಿನಿಮಾವನ್ನು ನೋಡಿ ಹರಿಸಿ ಆಶೀರ್ವದಿಸಿ. ಒಂದು ತುಂಬ ಮಾಸ್ ಆ್ಯಂಡ್ ಆ್ಯಕ್ಷನ್ ಮೂವಿ. ನಮ್ಮ ಅಭಿನಯ ಕಿಚ್ಚ ಸುದೀಪ್ ಸರ್ ನಟಿಸಿರುವಂಥ ಒಂದು ಅದ್ಭುತವಾದಂತಹ ಒಂದು ಚಿತ್ರ ಮ್ಯಾಕ್ಸ್. ನಿಜವಾಗ್ಲೂ ಲೇಟಾಗಿ ಬಂದ್ರೂ ಆ ಒಂದು ಸಿನಿಮಾ ಲೇಟೆಸ್ಟಾಗಿಯೇ ಬಂದಿದೆ. ಮೊದಲಿಗೆ ಒಂದು ಸಿನಿಮಾದ ಬಗ್ಗೆ ಮಾತಾಡಬೇಕು ಅಂದರೆ ಒಂದು ಒಳ್ಳೆಯ ಫುಲ್ ಒಂದು ಆ್ಯಕ್ಷನ್ ಥ್ರಿಲ್ಲರ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಅದರಲ್ಲಿ ಬಹಳಷ್ಟು ವಿಷಯಗಳು ಅಡಗಿದ್ದಾವೆ. ನಿಜವಾಗ್ಲೂ ಆ ಮೂವಿ ನೋಡ್ತಾ ಇರಬೇಕಾದ್ರೆ ನಿಜವಾಗ್ಲೂ ಒಬ್ಬ ಮಾಸ್ ಹೀರೋಗೆ, ಒಬ್ಬ ಕ್ಲಾಸ್ ಹೀರೋಗೆ ಶಿಳ್ಳೆ, ಕೂಗು, ಚಪ್ಪಾಳೆ ಅದ್ಭುತವಾಗಿ ಬಂದೇ ಬರುತ್ತೆ. ಅದೇ ರೀತಿ ಮ್ಯಾಕ್ಸ್ ಮೂವಿ ಕೂಡ ಒಂದು ಒಳ್ಳೆಯ ಅದ್ಭುತವಾದಂತಹ ಚಿತ್ರ. ನಿಜವಾಗ್ಲೂ ನಮ್ಮ ಕಿಚ್ಚ ಬಾಸ್ ಅವರೇ ಅದು ಸ್ಟೋರಿ ಅಲ್ಟಿಮೇಟ್. ಒಂದು ಸನ್ನಿವೇಶ ಓವರಾಲ್ ನೈಟಿಂದ ಬೆಳಗ್ಗೆ 5:30 6 ಗಂಟೆವರೆಗೂ ಆ ಒಂದು ಕತ್ತಲಲ್ಲಿ ನಡೆಯುವಂಥ ಒಂದು ಕಥೆಯನ್ನು ಅದ್ಭುತವಾಗಿ ಎಣೆದಿದ್ದಾರೆ ಡೈರೆಕ್ಟ್ರು. ಅದೇ ರೀತಿಯಾಗಿ ತಮ್ಮ ಒಂದು ಆ್ಯಕ್ಟಿಂಗ್ ಮೂಲಕ ಒಂದು ಒಳ್ಳೆಯ ಚಿತ್ರವನ್ನಾಗಿ ನಮ್ಮ ಒಂದು ಕನ್ನಡದ ಜನತೆಗೆ ಆ ಒಂದು ಸವಿಯನ್ನು ಸವಿಯೋದಕ್ಕೆ ಒಳ್ಳೆಯ ಒಂದು ನಿದರ್ಶನ ಅಂತಂದರೆ ಈ ಒಂದು ಮ್ಯಾಕ್ಸ್ ಮೂವಿ. ಮ್ಯಾಕ್ಸ್ ಚಿತ್ರ ನೋಡುಗರಿಗೆ ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ಮೋಸ ಇಲ್ಲ. ಮ್ಯಾಕ್ಸ್ ಒಳಗೋದ್ರೆ ಚಪ್ಪಾಳೆಯೊಂದಿಗೆ ಶುರುವಾದಂತಹ ಒಂದು ನಮ್ಮ ಬಾಸ್ ಎಂಟ್ರಿ ಚಪ್ಪಾಳೆಯ ಮೂಲಕ ಶುರುವಾಗುತ್ತೆ, ಶಿಳ್ಳೆಗಳ ಮೂಲಕ ಶುರುವಾಗುತ್ತೆ. ಚಿತ್ರವನ್ನು ನೋಡ್ತಾ ಹೊರಟ್ರೆ ಕಥೆಯಲ್ಲಿ ಆ ಸನ್ನಿವೇಶ ಜನಗಳನ್ನು ಮೂಕ ವಿಸ್ಮಿತರನ್ನಾಗಿ ಮಾಡುತ್ತೆ. ಇದು ಮಾತ್ರ ಪಕ್ಕ. ಇಂಟ್ರಲ್ ಏನು ಮಧ್ಯಂತರ ಬರೋವರೆಗೂ ಒಂದು ಅದ್ಭುತವಾಗಿ ಕತೆ ಎಣ್ಕೊಂಡು ಹೋಗ್ತಿದ್ದಾರೆ. ಅದಾದ ನಂತರ ಮತ್ತು ಸೆಕೆಂಡ್ ಹಾಫು ಅದು ಕೂಡ ತುಂಬ ಚೆನ್ನಾಗಿದೆ. ಒಳ್ಳೆಯ ರೀತಿಯಿಂದ ಸ್ಟೋರಿ. ಬಟ್ ಸ್ಟೋರಿನ ಇಲ್ಲಿ ಹೇಳ್ಬಾರ್ದು. ಯಾಕೆ ಅಂದರೆ ಸ್ಟೋರಿ ಹೇಳಿದರೆ ಮತ್ತು ರಿವೀಲ್ ಆಗಿ ಚೆನ್ನಾಗಿರೋಲ್ಲ. ಯಾಕಂದರೆ ಒಂದು ಅದ್ಭುತವಾದ ಸಿನಿಮಾನ ನಾವು ಥಿಯೇಟ್ರಿಗೆ ಹೋಗಿ ನೋಡಿದ್ರೇ ಬಹಳ ಬೆಸ್ಟು. ಹಾಗಾಗಿ ಇಷ್ಟೇ ಹೇಳ್ಬೋದು, ಇದು ಬಾಸ್ಗೆ ಹೇಳಿ ಮಾಡಿಸಿದಂತಹ ಒಂದು ಕತೆ, ಸ್ಕ್ರಿಪ್ಟು ಮತ್ತು ಡೈರೆಕ್ಷನ್ ಅಂತ ಹೇಳ್ಬೋದು. ಒಂದು ಉತ್ತಮವಾದ ಎಲ್ಲ ಕಲಾವಿದರು ಸಹಿತ ಚೆನ್ನಾಗಿ ಅದರಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಅಣ್ಣ ಬಿಗ್ ಬಾಸ್ ಮಂಜಣ್ಣವರು ಸಹಿತ ಒಂದು ಅದ್ಭುತವಾದಂಥ ಒಂದು ರೋಲನ್ನು ಪ್ಲೇ ಮಾಡಿದ್ದಾರೆ. ಎಲ್ಲ ಸಹ ಆರ್ಟಿಸ್ಟ್ಗಳು ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ. ಅದಕ್ಕೆ ಒಳ್ಳೆಯ ರೀತಿಯಾದಂತಹ ಒಂದು ಮಾಸ್ ಲೀಡರಾಗಿ ಅವರಿಗೆ ಸಾಥ್ ಕೊಟ್ಕೊಂಡು ಒಂದೇ ಕೊಠಡಿಯೊಳಗೆ ನಡೆಯುವಂತಹ ಒಂದು ಸನ್ನಿವೇಶ ಮತ್ತು ಕೆಲವು ಹೊರಗಡೆ ಔಟ್ಸೈಡಲ್ಲಿ ನಡೆಯುವಂತಹ ಸನ್ನಿವೇಶಗಳು, ಬಹಳಷ್ಟು ಲೊಕೇಶನ್ಗಳಿಲ್ಲ. ಆದರೂ ಕೂಡ ಒಂದು ಅದ್ಭುತವಾದಂತಹ ಒಂದು ಪ್ರಯತ್ನ, ಒಂದು ಕತೆ ಸುರುಳಿ ಏನು ಬಿಚ್ಕೊಳ್ತಾ ಹೋಗುತ್ತೆ. ಅದಕ್ಕೆ ನಿಜವಾಗ್ಲೂ ಹ್ಯಾಟ್ಸಪ್ ಅಂತ ಹೇಳ್ಬೋದು. ನಿಜವಾಗ್ಲೂ ಆ ಒಂದು ಸಿನಿಮಾ ಮುಗಿಯೋವರೆಗೂ ಯಾರೂ ಕೂಡ ತುಟುಕ್ ಪಿಟುಕ್ ಅನ್ನೋದೇನೆ ನೋಡಿ ಎದ್ದು ಬರುವಂತಹ ಒಂದು ಚಿತ್ರ ಅಂದರೆ ಅದು ಮ್ಯಾಕ್ಸ್ ಸಿನಿಮಾ. ಒಳ್ಳೆಯ ಕಥೆಯನ್ನು ಆಧರಿಸಿದೆ. ನಿಜವಾಗ್ಲೂ ಎಲ್ಲರೂ ನೋಡಿ ಹರಿಸಿ ಆಶೀರ್ವದಿಸಿ. ಎಷ್ಟೇ ಮೇಲೆ ಇದ್ದರೂ ನಮ್ಮ ಕರುನಾಡಿನ ಜನತೆಯ ಒಂದು ಆಶೀರ್ವಾದ ಎಲ್ಲರಿಗೂ ಇರಲೇಬೇಕು. ಅದೇ ರೀತಿ ನನಗೂ ಕೂಡ ಈ ಒಂದು ನಿಮ್ಮ ಒಂದು ಆಶೀರ್ವಾದ ಇರಲೇಬೇಕು. ಇದೇ ರೀತಿ ಮುಂದಿನ ಒಂದು ವೀಡಿಯೋಸ್ಗಳನ್ನು ಮಾಡೋದಕ್ಕೆ ನಮಗೂ ಕೂಡ ಸ್ಫೂರ್ತಿ ಆಗಬೇಕು. ನಿಜವಾಗ್ಲೂ ಅದರಲ್ಲಿ ಇವತ್ತು ಇನ್ನೊಂದು ವಿಷಯ ಹೇಳಬೇಕಂದ್ರೆ, ಥಿಯೇಟ್ರಲ್ಲಿ ಕುಂತಾಗ ಸಣ್ಣದಾಗಿ ಏನು ಅಂದರೆ ಸ್ನೇಹತ್ವ ಅನ್ನೋದಂತೂ ಬಂತು ಅಂದರೆ, ದರ್ಶನ್ ಮತ್ತು ಸುದೀಪ್ ಫ್ಯಾನ್ಸ್ ಇಬ್ಬರೂ ಕೂಡ ಬಂದಿದ್ದರು. ಅವರು ಲವಲವಿಕೆಯಿಂದ ನಿಮ್ಮ ಹೀರೋ ಹಿಂಗೆ, ನಿಮ್ಮ ಹೀರೋ ಹಿಂಗೆ ಅಂತ ಮಾತಾಡ್ತಾಯಿದ್ರು. ಬಟ್ ಅವ್ರು ಮಾತಾಡಿರೋದು ಏನಿದೆ ಅಂದರೆ, ಮ್ಯಾಕ್ಸ್ಗೆ ಅವರು ಟಿಕೆಟ್ ತೆಗೆಸಿದ್ದಾರೆ. ಮುಂದೆ ಬರುವಂತಹ
ದರ್ಶನ್ ಅವರ ಸಿನಿಮಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಿನಿಮಾಕ್ಕೆ ಡೆವಿಲ್ ಸಿನಿಮಾಕ್ಕೆ ಇವರು ಟಿಕೆಟ್ ತೆಗೆಸ್ತಾರೆ. ನೋಡಿ, ಅಷ್ಟು ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡು 2 ಬಿಗ್ ಹೀರೋಗಳ ಒಬ್ಬ ಫ್ಯಾನ್ಸ್ಗಳು ಇವತ್ತು ಸಿನಿಮಾ ನೋಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಮೆಚ್ಚಲೇಬೇಕು. ಅಂಥ ಒಂದು ಒಳ್ಳೆಯ ಮನೋಭಾವನೆ ಬೆಳೆದಾಗ ಮಾತ್ರ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೆಯೋಕ್ಕೆ ಸಾಧ್ಯ ಮತ್ತು ಅವರ ಸಂಬಂಧಗಳು ಕೂಡೋದಕ್ಕೆ ಸಾಧ್ಯ. ಯಾವುದೋ ಒಂದು ಕ್ಷುಲ್ಲಕ ಕಾರಣಗಳಿಗೆ ಅವರ ಮನಸ್ತಾಪಗಳು ಆಗಿರ್ಬೋದು. ಬಟ್ ಅದನ್ನು ಹೊರತುಪಡಿಸಿದರೆ ಇಬ್ಬರೂ ಕೂಡ ಲೆಜೆಂಡ್ ಆ್ಯಕ್ಟರ್ ಆಗಿ ಉಳಿಯುವಂತಹ ಬಹು ಸಾಧ್ಯತೆ ಅವ್ರಿಗಿದೆ. ಹಾಗಾಗಿ ಇಬ್ಬರು ಆದಷ್ಟು ಬೇಗನೆ ಕೂಡಲಿ. ಇಬ್ಬರು ಜೋಡಿನಲ್ಲಿ ಇಬ್ಬರೂ ಕೂಡ ಟ್ಯಾಲೆಂಟೆಡ್ ಪರ್ಸನ್. ಇಬ್ಬರೂ ಜೋಡಿಯಲ್ಲಿ ಒಂದು ಸಿನಿಮಾ ಬಂತು ಅಂದರೆ ನಿಜವಾಗ್ಲೂ ಅತ್ಯದ್ಭುತವಾಗಿ ಬರುವಂತಹ ಮೂಡಿ ಬರುವಂತಹ ಚಿತ್ರ ಆಗಿರುತ್ತೆ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.